ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರದವ ನಮ್ಮ ಪ್ರೇಮದೊಳಗ. ಮತ್ತು ನಮ್ಮ ಪ್ರೇಮಗಳು ಹೆಂಗ ಅಂದ್ರೆ ವೈಷಯಿಕ ಪ್ರೇಮಗಳು, ನಮ್ಮ ವಿಷಯಾಧಾರಿತ ಪ್ರೇಮಗಳಂದ್ರೆ ಸ್ವಲ್ಪ ಮನಸ್ಸು ಕೆಡಿಸುವ ಪ್ರೇಮಗಳು, ಪವಿತ್ರ ಪ್ರೇಮ ಅಲ್ಲ ನಮ್ದು, ವೈಷಯಿಕ ಪ್ರೇಮ. ನೀವು ಈ ಕಥೆ ಈ ಹೆಸರು ಕೇಳಿರಿಲ್ಲ? ಲೈಲಾ ಮಜ್ನು ಅಂತಿದ್ರು 7ನೇ ಶತಮಾನದೊಳಗೆ ಅರಬ್ ದೇಶದೊಳಗೆ. ನಮ್ಮಲ್ಲಿ ಭಾಳ ಮಂದಿ ಸಿಗ್ತಾರೆ ಈಗ, ಹೆಸರು ಬೇರೆ ಬೇರೆ ಅದಾವ ಅಷ್ಟು. ನಮ್ಮಂದಿ ಜಗ್ಗಿ ಮಂದಿ ಅದಾರೆ, ಹೆಸರು ಬೇರೆ ಬೇರೆ ಇಟ್ಟುಕೊಂಡು ಬೇರೆ ಬೇರೆ ರೂಪದೊಳಗೆ ಬಂದಾರ, ಅವತಾರ ಬೇರೆ ಬೇರೆ ರೂಪದಾಗಿ ಅವರು. ಏನು 7ನೇ ಶತಮಾನದ ಅರಬ್ ದೇಶದಲ್ಲಿ ಲೈಲಾ ಮಜ್ನು ಅಂತಿದ್ರು. ವೈಷಯಿಕ ಪ್ರೇಮ ಎಷ್ಟು ಅಂಧ ಆಸಕ್ತಿ ಇರ್ತೈತಿ. ಮಜ್ನು ಲೈಲಾಗ ಬಹಳ ಪ್ರೀತಿ ಮಾಡುತ್ತಿದ್ದ. ಯುವಕ ಹುಡುಗ ಸುಂದರ ಇದ್ದ, ಆಕೆ ಹುಡುಗಿ ಸುಂದರ ಇದ್ಲು. ಮಜ್ನು ಲೈಲಾಗ ಪ್ರೀತಿ ಮಾಡುತ್ತಿದ್ದ ಬಹಳ. ಆದ್ರೆ ಏನಾಯ್ತು ಅಂದ್ರೆ ಆಕಿ ಮ್ಯಾಲ ಪ್ರೀತಿ ಇತ್ತ, ಪ್ರೀತಿಗೆ ಇವ ಕವನ ಬರೀತಿದ್ದ. ಅವ್ರಪ್ಪ ಅಂದ, ಹಿಂಗ ಬಹಳ ಹಿಂಗ ಪ್ರೇಮದ ಮೇಲೆ ಕವನ ಬರೆದವ್ರು ಬಹಳ ಮಂದಿ ಅದಾರ ತಮ್ಮ, ಕವನ ಬರೆದ್ರೆ ಏನು ಹೊಟ್ಟೆ ತುಂಬುದಿಲ್ಲ ಅಂತ ಹೇಳಿ ಬೇರೆ ಅವ್ರಿಗೆ ಮದುವೆ ಮಾಡಿ ಕೊಟ್ಟು ಬಿಟ್ಟಾತ. ಮತ್ತಿದು ಆತಲ್ಲ, ಹುಚ್ಚಾತದು, ಇದು ಬರೆಯೋದು ಅದು ಬರೆಯೋದು, ರಕ್ತ ಇದು ಮಾಡ್ಕೊಳ್ಳೋದು, ಹುಚ್ಚಾಗಿ ಅಡ್ಡಾಡಕತ್ತು. ಯಾರು? ಮಜ್ನು. ಲೈಲಾ ಇನ್ನೊಬ್ಬರ ಜೊತೆ ಮದುವೆ ಆದ್ಲು, ಮಜ್ನು ಹುಚ್ಚಾತು. ಆ ದೇಶದ ದೊರೆ ಇದ್ನಲ್ಲ, ಇವನ ಸ್ನೇಹಿತ ಇದ್ದ. ಅವ ಮಜ್ನುವಿಗೆ ಕರೆಸ್ತಾನ, ಒಂದ್ ದಿವ್ಸ ಕರಿಸಂತಾನಲ್ಲ, ನಿನ್ನ ಲೈಲಾ ಅದಳಲ್ಲ, ನಿನ್ನ ಲೈಲಾ ನಾನು ನೋಡೀನಿ, ಆಕೇನು ಅಷ್ಟು ಚಲೋ ಇಲ್ಲ ಹುಡುಗಿ, ಈ ದೇಶದ ಅತ್ಯಂತ ಸುಂದರ 10 ಜನ ಕನ್ಯಾಮಣಿಗಳನ್ನು ಕರೆಸ್ತೀನಿ, ಅವ್ರೊಳಗೆ ಯಾರಿಗಾರ ಒಬ್ಬರಿಗೆ ನೀ ಮದುವೆ ಆಗು. ಅವಾಗ 10 ಜನರಿಗೆ ಕರ್ಕೊಂಬಂದು ನಿಂದ್ರಿಸ್ತಾನ. ನೋಡೀಗ ನಿನ್ನ ಲೈಲಾನಂತೂ ಮದುವೆ ಆಗೈತಿ, ನೀ ಯಾರಿಗಾರ ಒಬ್ಬರಿಗೆ ಇಷ್ಟಪಟ್ಟವ್ರಿಗೆ ಮದುವೆ ಆಗು, ನಿನ್ನ ಲೈಲಾನಕ್ಕಿಂತ ಇವ್ರು ಅತ್ಯಂತ ಸುಂದರ ಅದಾರ. ಮಜ್ನು ಅಂತಾನ, ನೋಡು ಮಹಾರಾಜ, ಲೈಲಾ ಸುಂದರ ಕಾಣಬೇಕಾಗಿದ್ರ ಲೈಲಾ ಮಹಾರಾಜನ ಕಣ್ಣಿನಿಂದ ನೋಡಿದ್ರೆ ಸುಂದರ ಕಾಣೋದಿಲ್ಲ, ಮಜ್ನುವಿನ ಕಣ್ಣಿನಿಂದ ನೋಡಬೇಕು, ಅಂದ್ರೆ ಸುಂದರ ಕಾಣುತ್ತಾಳಕ್ಕೆ. ಅಷ್ಟು ಆಸಕ್ತಿ ಇತ್ತು. ಅದಕ್ಕೆ ನೀವು ಈ ಶಬ್ದ ಅನ್ನೋದಿಲ್ಲ, ಲವ್ ಈಸ್ ಬ್ಲೈಂಡ್ ಅಂತಾರ, ಕೇಳಿರೇ ಇಲ್ಲ? ಆಗೈತೆ ಇಲ್ಲ ನಿಮಗೆ? ಲವ್ ಈಸ್ ಬ್ಲೈಂಡ್ ಅಂತಾರ. ಅಲ್ಲ, ನೀವು ಕೇಳ್ರಿ, ಮಜಾ ಎಷ್ಟೈತಿದು ಅಂದ್ರೆ, ಪ್ರೇಮ ಕುರುಡು ಅಂತೀವಿ. ಪ್ರೇಮ ಕುರುಡು ಹೆಂಗಾಗತ್ತ? ಕಣ್ಣಿಗೆ ಕಣ್ಣು ಕೂಡದ ಮೇಲೆ ಪ್ರೇಮ ಆಗೈತಿ, ಮತ್ತು ಕುರುಡು ಹೆಂಗಾತು? ನೀವು ಪದ ಕೇಳಿರಿಲ್ಲ, ಅದೇನೋ ಹಾಡ್ತಾರಲ್ಲ, ಕಲ್ಲೇಟಿಗಿಂತ ಅಂತಂದು. ಬಿದ್ದವಿಲ್ಲೇಟ? ಈಗ ಬಿದ್ದಿರ್ಲಿಕ್ಕಿಲ್ಲ, ಸಣ್ಣ ಹುಡುಗರಿದ್ದಾಗರ ಬಿದ್ದಿರ್ತಾವ. ಅಂದ್ರೆ ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ, ಯಾಕಂತಾರ? ಅಲ್ಲ, ಮೊದಲ ಕಣ್ಣ ಕೂಡೈತಿ, ಮೊದಲು ಮುಖಾಮುಖಿ, ಮೊದಲು ಕೂಡೈತಿಲ್ಲ, ಮೊದಲು ಮುಖಾಮುಖಿ ಆಗೈತಿ, ಆಮೇಲೆ ಚಂದ್ರಮುಖಿ ಆತು. ಮೊದಲು ಮುಖಾಮುಖಿ ಆತು, ಆಮೇಲೆ ಚಂದ್ರಮುಖಿ ಆತು, ಆಮೇಲೆ ಕಮಲಮುಖಿ ಆತು, ಆಮೇಲೆ ಸೂರ್ಯಮುಖಿ ಆತು, ಆಮೇಲೆ ಜ್ವಾಲಾಮುಖಿ ಆತು, ಮದುವೆ ಆದ್ಮೇಲೆ ತೆಕ್ಕೆ ಮುಖಿ ಆತು. ನೋಡ್ಕೊಂಡು ಮೊದಲು ಬರೇ ಮುಖಿನೇ ಇತ್ತದ, ಆಮೇಲೆ ತೆಕ್ಕೆ ಮುಖಿಗೆ ಬಂತು ನೋಡ. ಲವ್ ಏನು ಮಜಾ, ಶಾಸ್ತ್ರ ಹಂಗಿರ್ತದಲ್ಲ. ಮತ್ತೆ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ, ಯಾಕಂದ್ರ ಲವ್ ಈಸ್ ಬ್ಲೈಂಡ್ ಅಂತ ಯಾಕಂತಾರ ಅಂದ್ರ, ಅದಕ್ಕ ಪ್ರೇಮಕ್ಕೆ ಹೊರಗಿನ ಕಣ್ಣಿರ್ತಾವೆ ಹೊರತು, ಒಮ್ಮೆ ಪ್ರೇಮದಲ್ಲಿ ಬಿದ್ರ ನಾ ಏನು ಓದಾಕತ್ತೀನಿ, ನನ್ನ ಗುರಿ ಏನು ಅನ್ನೋದು ಮರೆಸಿ ಬಿಡ್ತೈತಿ. ನಮ್ಮಪ್ಪ ನನ್ನವ್ವ ತಾನು ತಂಗುಳುದುಂಡು, ತಾನು ಹಳೆ ಬಟ್ಟೆ ಉಟ್ಟು, ನಮ್ಮಪ್ಪ ನನಗೇನು ಓದಿಸಾಕತ್ತಾನ ಅದ್ರ ಕನಸು ಮುರಿತಾವ ಅಷ್ಟ, ಕುರುಡಾಗಿರ್ತೈತದು ಅಷ್ಟ. ಅದಕ್ಕೆ ಲವ್ ಈಸ್ ಬ್ಲೈಂಡ್ ಅಂತಾರ. ಅದಕ್ಕೆ ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದಯತಿ ಹಸಿಷ್ಯತಿ ಪಂಕಜಶ್ರೀಹಿ ಇತ್ತಂ ವಿಚಿಂತ್ಯ ಸಹಸಾ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನಲಿನೀಂ ಗಜವುಜ್ಜಹಾರ. ಒಂದು ಸರೋವರ ಇತ್ತು. ಅಂದ್ರ ಈ ವಿಷಯದ ವಾಸನೆಗಳ ಮೋಹ ಎಷ್ಟು ಮಸ್ತ್ ಇರ್ತೈತಿ ಅಂದ್ರೆ, ಎಷ್ಟು ಆಸಕ್ತ ಆಗಿರ್ತೈತಿ ಜೀವ, ಎಷ್ಟು ಅನುರಕ್ತ ಆಗಿರ್ತೈತಿ ಜೀವ ಅದರಲ್ಲಿ. ಅಂದ್ರ ಒಂದು ಸರೋವರ ಇತ್ತು, ಆ ಸರೋವರದೊಳಗ ಒಂದು ಕಮಲ ಇತ್ತು. ಆ ಕಮಲಕ್ಕೆ ಬೆಳಿಗ್ಗೆದ್ದು ಆ ಕಮಲ ಅರಳಿತ್ತು. ಒಂದು ಸಣ್ಣ ದುಂಬಿ ಅದು ಏನು ಅನಿಸಿತ್ತು ಅಂದ್ರೆ, ಆ ಕಮಲದ ಮ್ಯಾಲ ಹೋಗಿ ಕುಂತು, ಮಕರಂದ ಹೀರ್ತಾವಲ್ಲ ದುಂಬಿಗಳು,
ಕುಂತು ಆ ವಿಷಯದ ವಾಸನೆ ಮಕರಂದ ಹೀರೋದ್ರೊಳಗೆ ಎಷ್ಟು ಮಗ್ನಾತು ಅಂದ್ರೆ ಆ ಕಮಲಗಳು ರಾತ್ರಿ ಮುಚ್ಚುತ್ತವ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಅರಳುತ್ತವ. ಅದು ಎಷ್ಟು ಮಗ್ನಾತದ್ರೊಳಗಂದ್ರ ಕಮಲ ಸಾಯಂಕಾಲ ಆದದ್ದು ಗೊತ್ತಾಗ್ಲಿಲ್ಲ. ಅದಕ್ಕೆ ಕಮಲ ಮುಚ್ಚಿ ಹೋಗಿಬಿಟ್ಟಿತ್ತು. ಕಮಲ ಮುಚ್ಚಿ ಹೋದ ತಕ್ಷಣ ಅವಾಗ ಎಚ್ಚರ ಆತಿದಕ್ಕ ದುಂಬಿಗೆ, ಅಲ್ಲ ಕಮಲ ಮುಚ್ಚಿ ಬಿಟ್ಟಿತ್ತಲ್ಲ ಏನು ಮಾಡೋದು. ಅವಾಗಂತೈತಿ ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ. ಆತ ಬಿಡು, ಏನು ಒಂದು ರಾತ್ರಿ ಅಲ್ಲ, ರಾತ್ರಿ ಹೋಗ್ತೈತಿ, ಬೆಳಗ್ ಹರಿತೈತಿ. ಭಾಸ್ವಾನ್ ಉದಯತಿ ಹಸಿಷ್ಯತಿ ಪಂಕಜಶ್ರೀ. ಹಿಂಗ ಸ್ವಲ್ಪ ಸೂರ್ಯ ಪೂರ್ವದಲ್ಲಿ ಸೂರ್ಯನ ಉದಯ ಆಗ್ತೈತಿ, ರಾತ್ರಿ ಕಳೀತೈತಿ, ಹಗಲು ಬರ್ತೈತಿ, ಸೂರ್ಯ ಉದಯ ಆಗ್ತಾನ, ಕಮಲ ಅರಳತೈತಿ, ನಾ ಹೋಗ್ತೀನಿ ಅಂತ ವಿಚಾರ ಮಾಡಾಕತ್ತಿತ್ತು ರಾತ್ರಿ. ಆದ್ರೆ ಅದಕ್ಕೆ ಗೊತ್ತಾಗ್ಲಿಲ್ಲ. ಚಂದ್ರನ ಬೆಳಕಿಗೆ ಆನೆಗಳು ಆ ಸರೋವರಕ್ಕೆ ನೀರಾಟ ಆಡಾಕ ಬಂದು ದುಂಬಿ ಯಾವ ಕಮಲದ ಮೇಲೆ ಕುಂತಿತ್ತಲ್ಲ ಅದನ್ನ ಹಿಡಿದು ಜಗ್ಗಿ ಕಾಲಾಗ ಹಾಕಿ ತುಳಿದು ದುಂಬಿ ಹೋಗಿತ್ತು. ಎದಕ್ಕ? ಕಾಲನ ತುಳಿತಕ್ಕಷ್ಟೆ. ಹಂಗ ಜೀವ ಅನ್ನುವಂಥ ದುಂಬಿಗಳು ಈ ಜಗತ್ತಿನ ವಿಷಯ ವಾಸನೆಗಳ ಮೋಹದೊಳಗೆ ಬಿದ್ದೀವಿ ನಾವೆಲ್ಲ. ಅಷ್ಟು ಭ್ರಾಂತ ಆಗಿವಿ. ನಾಳೆ ದೇವ್ರ ಗುಡಿಗೆ ಹೋದೆತ್ತು ಬಿಡು, ನಾಡ್ದು ಹೋದೆತ್ತು ಬಿಡು, ನಾಳೆ ಮಾಡೇನು ಬಿಡು ಅಂತ ಗೊತ್ತಿಲ್ಲ. ಕಾಲನೆಂಬ ಆನೆ ಬಹಳ ಸಮೀಪ ಐತಿ ನಮಗನ್ನೋದು ಮರ್ತು ಬಿಟ್ಟಿವಿ ನಾವು. ಹಾಯ್ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ. ಇಷ್ಟು ಅದರೊಳಗೆ ಮನುಷ್ಯ ಅನುರಕ್ತ ಆಗ್ಯಾನಂತಷ್ಟ. ಅದಕ್ಕೆ ಯಾಕೆ ಅದು ಕುರುಡಾತು ಅಂದ್ರೆ ಮೊದಲು ಗೊತ್ತಾಗೋದಿಲ್ಲ ಅವ್ರಿಗೆ. ಮೊದಲು ಅಷ್ಟು ಮಸ್ತ್ ಅನ್ನಿಸ್ತಿರ್ತೈತಿ, ಆಮೇಲೆ ಅದರದ್ದು ರಾವತು ಅಂತೈತಿ. ನೀವು ಹೇಳೋದು ಲವ್ ಎಟ್ ಫಸ್ಟ್ ಸೈಟ್ ಅಂತಿರ್ತಾರೆ ಅವ್ರು ಹುಡುಗರು. ಏನು ನೋಡಿನ್ರಿ, ನೋಡಿದ ಕೂಡಲೇ ಇಷ್ಟ ಆಯ್ತು. ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ನೋಡ್ಯಾರ, ಕೂಡ್ಯಾರ, ಜಗಳ ಆಡ್ಯಾರ, ಹೊರಗೆ ಹೋಗ್ಯಾರ. ಇಷ್ಟ ಜೀವನ ಅವ್ರದಷ್ಟು. ಏನು ಇರುವಾಗ ಆ ಭಾವನೆಗಳಿಲ್ಲ, ಬೇರೆ ಬೇರೆ ಭಾವನೆಗಳಾಗ್ಯಾವ. ಇವ ಅಂತಿದ್ದ, ಅದು ಹಿಂದೇನ ಕಪ್ಪಿಗೆ ಕಲ್ಲು ಒಗದ್ರೆ ಮೂಕ್ ಹೆಂಡತಿ ಸಿಗ್ತಾಳ ಅಂತಿದ್ರು. ಈಗ ನೋಡಿದ್ರೆ ನನಗೆ ಕಲ್ಲು ಒಗದಿದ್ರೆ ಬೇಸಿತ್ತಪ್ಪ ಅಂತ ಅನಿಸ್ತೈತೆ ಅಂತ ಇವ ಅಂತಿರ್ತಾನೆ. ಒಂದು ಒಗದು ಬಿಟ್ಟಿದ್ರೆ ಚಲೋ ಇತ್ತಂತ ಇವ ಅನಿಸ್ತಾನ. ಅದು ಬನ್ನಿ ಗಿಡದ ಪೂಜೆ ಮಾಡಕ್ಕೆ ಹೋಗ್ತಿರ್ತೈತಿ. ಕೇಳ್ತಾರೆ, ಯಾಕವ ಬನ್ನಿ ಗಿಡದ ಪೂಜೆ? ಮೊದಲು ಮದುವೆ ಆಗೋದಕ್ಕಿಂತ ಮೊದಲು ಹೋಗ್ತಿದ್ದಿ, ಈಗ ಯಾಕೆ ಹೊಂಟಿ? ಮದುವೆ ಆಗೋದಕ್ಕಿಂತ ಮೊದಲ ಚಲೋ ಗಂಡ ಸಿಗಲಿ ಅಂತ ಹೋಗ್ತಿದ್ದೆ, ಮತ್ತೆ ಈಗ ಯಾಕೆ ಹೊಂಟಿ ಅಂದ್ರೆ ಕೇಳಾಕ್ ಹೊಂಟಿನ, ನಾ ಕೇಳಿದ್ದೆ ಅಂತದ್ದು, ನೀ ಕೊಟ್ಟಿದ್ದೆ ಅಂತದಂತ ಅದು ಅಂತಿರ್ತೈತಿ ಅನ್ನೋದಿಲ್ಲ. ಮಜಾ ಇರ್ತೈತಿ. ಈಗ ಅವ್ರವ್ರ ನೆನಪಾಗಕ್ಕೆ ಶುರು ಅಕ್ಕ ಅವರಿಗೆಲ್ಲ. ಅಂದ್ರೆ ಇದು ಅಷ್ಟ ಇರೋದು. ಇದು ಅಂಧ ವೈಷಯಿಕ ಪ್ರೇಮ. ಇದು ವಿಷಯದ, ಇದು ಒಂದು ಸ್ವಲ್ಪ ಸುಖ ಕೊಟ್ಟೆತ್ತು ಅಂತ ಪ್ರೇಮ ಮಾಡೈತಿ. ಈಗ ಅನ್ನೋದಿಲ್ಲ ಫಾಲ್ ಇನ್ ಲವ್ ಅಂತ. ಐ ಹ್ಯಾವ್ ಫಾಲನ್ ಇನ್ ಲವ್. ಒಂದು ಸತ್ಯ ಎಲ್ಲ ಹುಡುಗರು ಯುವಕರು ನಾವೆಲ್ಲ ಅರ್ಥ ಮಾಡಿಕೋಬೇಕು. ಇಫ್ ಯು ಫಾಲ್ ಇನ್ ಲವ್ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಲವ್. ಪ್ರೇಮ, ಇಫ್ ಯು ಫಾಲ್ ಇನ್ ಲವ್ ಇಟ್ ಈಸ್ ನಾಟ್ ಲವ್. ಇಫ್ ಯು ರೈಸ್ ಇನ್ ಲವ್ ಇಟ್ ಈಸ್ ರಿಯಲ್ ಲವ್. ಪ್ರೇಮದೊಳಗೆ ಬಿದ್ದರೆ ಪ್ರೇಮ ಅಲ್ಲ, ಪ್ರೇಮದೊಳಗೆ ಏಳಬೇಕು ಮನುಷ್ಯ, ವಿಕಾಸ ಆಗಬೇಕು. ಅದಕ್ಕೆ ಪ್ರೇಮ ಅಂತ ಕರೀತಾರೆ. ಇರದೇ ಇದ್ರೆ ಅದು ವೈಷಯಿಕ ಪ್ರೇಮ ಅಷ್ಟೇ. ಅಂದ್ರೆ ನಮ್ಮ ಪ್ರೇಮ ಹೇಗಿರಬೇಕು ಅಂದ್ರೆ ಈ ವ್ಯಾವಹಾರಿಕ ಪ್ರೇಮದಿಂದ ದೂರ ಇರಬೇಕು, ವೈಷಯಿಕ ಪ್ರೇಮದಿಂದ ದೂರ ಇರಬೇಕು. ಅದು ಪರಮ ಪ್ರೇಮ ಇರಬೇಕು. ಭಕ್ತಿ ಪರಮ ಪ್ರೇಮ ರೂಪ. ಅಂದ್ರೆ ಪ್ರೇಮ ಪವಿತ್ರ ಆಗಿರಬೇಕು ಅಂತ. ಪವಿತ್ರ ಪ್ರೇಮ ಅಂತ ಯಾವುದಕ್ಕನ್ನೋದು ಅಂದ್ರೆ ಯಾವುದರಲ್ಲಿ ಈ ವ್ಯಾವಹಾರಿಕ ಲಾಭದ ದೃಷ್ಟಿ ಇಲ್ಲ, ಯಾವುದರಲ್ಲಿ ಈ ವಿಷಯಗಳ ಅಂಧ ಆಕರ್ಷಣೆ ಇಲ್ಲ, ಅದು ಪವಿತ್ರ ಪ್ರೇಮ. ಅಲ್ಲಮ ಪ್ರಭುಗಳು ಒಂದು ಸುಂದರ ಮಾತು ಬರೀತಾರೆ. ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಪ್ರಾಣವಹ ಭಕ್ತಿಯ ತನ್ಮಯ ನೀನು, ಈ ಗುಣವಳ್ಳಲ್ಲಿ ನೀನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ. ದೇವನ ವಾಸ ಎಲ್ಲೆ? ದೇವರು ಯಾವ ಹೃದಯದಲ್ಲಿರ್ತಾನಂತ ಅಲ್ಲಮ ತನ್ನ ವಚನವನ್ನು ನಿರ್ವಚನ ಮಾಡ್ತಾನೆ. ಅಲ್ಲಮ ಪ್ರಭುದೇವರು ಈಗ ಅವ ಒಂದು ಸುಂದರ ಉಪಮೆ ಕೊಡ್ತಾನದ್. ಒಂದು ಮನುಷ್ಯನ ಚಿತ್ರ ಬರೀಬಹುದು.
ಮನುಷ್ಯ ಹೆಂಗದನ ಅವನಂಗ ಚಿತ್ರ ಬರಿಬಹುದೇ ಹೊರತು ಆ ಚಿತ್ರಕ್ಕೆ ಯಾವ ಶ್ರೇಷ್ಠ MF ಹುಸೇನ್ ಅಂತ ಚಿತ್ರ ಕಲಾವಿದ ಇದ್ರೂ ಅವನ್ ಇನ್ನಂಗ ಚಿತ್ರ ಬಿಡಿಸಬಹುದೇ ಹೊರತು ನಿನ್ನ ಚಿತ್ರಕ್ಕೆ ಪ್ರಾಣ ತುಂಬಕ್ಕಾಗುವುದಿಲ್ಲ. ದಿವ್ಯ ಆಗಮಗಳು ವೇದಗಳು ಹೇಳಿದ ರೀತಿಯಲ್ಲಿ ದೇಹಕ್ಕೆ ದೀಕ್ಷೆಯ ಕ್ರಿಯೆಯನ್ನು ಮಾಡಬಹುದೇ ಹೊರತು ಎದೆಯೊಳಗ ಭಕ್ತಿ ತುಂಬಕ್ಕಾಗತ್ತೆ, ಪ್ರೇಮ ತುಂಬಕ್ಕಾಗತ್ತೆ. ದೀಕ್ಷಾ ಕೊಡಬಹುದು ಹೊರಗಷ್ಟ, ಎದೆಯೊಳಗ ಪ್ರೇಮ ತುಂಬಲಿಕ್ಕಾಗ್ತೈತೆ ಇಲ್ಲ. ಅದಕ್ಕೆ ಅಲ್ಲಮ್ಮ ಅಂತಾನ ದೇವನೇ, ನೀನು ಹೊರಗಿಂದಲ್ಲ, ಪ್ರಾಣವಹ ಭಕ್ತಿಯ ತನ್ಮಯ ನೀನು. ಪ್ರಾಣಸ್ಯ ಪ್ರಾಣ, ಪ್ರಾಣಕ್ಕೆ ಪ್ರಾಣವಾದ ಎದೆಯೊಳಗಿನ ಪ್ರೇಮ ಐತಲ್ಲ, ಅದು ಇದ್ರ ನೀ ಇಷ್ಟಪಡ್ತಿ. ನಿನಗೆ ಯಾವ ಗುಣ ಇಷ್ಟ ಆಗ್ತೈತೆ ಅಂದ್ರೆ, ಯಾರ ಎದೆಯೊಳಗ ಪ್ರೇಮ ಐತಿ ಅವ್ರ ಎದೆಯೊಳಗೆ ಹೋಗಿರ್ತಿ ದೇವನೇ. ಯಾರ ಎದೆಯೊಳಗ ಪ್ರೇಮ ಇಲ್ಲ ಅಲ್ಲಿ ದೇವರ ನೀನೂ ಇಲ್ಲ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರಂತ. ಸ್ವಲ್ಪ ಪ್ರೇಮ ಇರಬೇಕು ಎದೆಯೊಳಗ ಮನುಷ್ಯನಿಗೆ.